ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಿದ್ಧ ಐಡಲ್ಸ್. ಇವತ್ತು ನಾನು ನಿಮಗೆ ಇನ್ನೊಂದು 2D ಮಾಡೆಲ್ ಆಗಿರುವಂತಹ ಶ್ರೀನಿವಾಸ್ ದೇವರ ವಿಗ್ರಹ ತೋರಿಸ್ತಾ ಇದ್ದೀನಿ. ಇದು ಕೂಡ ಡೆಕೋರೇಷನ್ ಐಟಮ್, ಬಟ್ ಕೆಲವರು ಅಲಂಕಾರಕ್ಕೆ ಉಪಯೋಗಿಸ್ಕೊಳ್ತಾರೆ, ಅಥವಾ ಕಾರ್ ಡ್ಯಾಶ್ ಬೋರ್ಡ್ ಅಂತ ಕಡೆ ಇಟ್ಕೊಳ್ಳೋದಿಕ್ಕೆ ಅಥವಾ ಮನೆ ಬಾಗಿಲ ಮೇಲೆ ಇಡೋದಕ್ಕೆ, ಪ್ರೊಟೆಕ್ಷನ್ಗೆ ಹಾಗಾಗಿ ಯೂಸ್ ಮಾಡುವಂತಹ ವಿಗ್ರಹ ಶ್ರೀನಿವಾಸ್ ದೇವರು ವಿತ್ ಶಂಕು ಅಂಡ್ ಚಕ್ರ. ಇದಕ್ಕೆ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಹಾಗಾಗಿ ಅಷ್ಟು ಪಾಲಿಶಿಂಗ್ ಇಲ್ಲ, ಬಟ್ ತುಂಬಾ ಚೆನ್ನಾಗಿದೆ ವಿಗ್ರಹ. ಇದೇ ತರ ಸಣ್ಣ ಸಣ್ಣ ಸೈಜ್ ಅಲ್ಲಿ ನಿಮಗೆ ನಾವು ಇನ್ನೊಂದು 2-3 ವಿಗ್ರಹನ ಪರಿಚಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದ್ ಬಂದು ಕರ್ನಾಟಕ ರಾಜ್ಯದ ಲಾಂಛನ ಹಾಗೂ ಮೈಸೂರು ರಾಜ್ಯದ ಲಾಂಛನ ಆಗಿರುವಂತಹ ಗಂಡ ಬೇರುಂಡ ವಿಗ್ರಹ. ಇದು ಪೆಂಡೆಂಟ್ ಆಗಿ ಕೂಡ ಯೂಸ್ ಮಾಡಬಹುದು, ಅಲಂಕಾರಕ್ಕೆ ಕೂಡ ಬಳಸ್ಕೋಬಹುದು. ತುಂಬಾ ಚೆನ್ನಾಗಿದೆ. ಅದು ಶ್ರೀನಿವಾಸ್ ದೇವರ ವಿಗ್ರಹ ಎಲ್ಲ ಇದ್ರೆ ನೀವು ಇದನ್ನ ಕೌಸ್ತುಭಮಣಿ ತರ ಉಪಯೋಗಿಸ್ಕೋಬಹುದು, ಅಂದ್ರೆ ಆ ಜಾಗದಲ್ಲಿ ಅಲಂಕಾರಕ್ಕೆ ಬಳಸ್ಕೋಬಹುದು. ಮತ್ತೆ ಗಂಡ ಬೇರುಂಡ ಕೂಡ ಸಿಂಬಲ್ ಆಫ್ ಪ್ರೊಟೆಕ್ಷನ್, ಅಂದ್ರೆ ದೃಷ್ಟಿ ದೋಷಗಳಿಗೆ ಅಥವಾ ಶಕ್ತಿನ ತುಂಬೋದಿಕ್ಕೆ, ಧೈರ್ಯ ತುಂಬೋದಿಕ್ಕೆ ತುಂಬಾ ಉಪಯೋಗ ಆಗತ್ತೆ. ಎಲ್ಲರ ಮನೇಲೂ ಒಂದು ಗಂಡ ಬೇರುಂಡ ಇದ್ರೆ ತುಂಬಾ ಒಳ್ಳೆಯದು. ಅಂಡ್ ಇಟ್ ಈಸ್ ಅವರ್ ಸ್ಟೇಟ್ ಎಂಬ್ಲಮ್ ಅಂಡ್ ಸಿಂಬಲ್ ಆಸ್ ವೆಲ್. ಇದ್ರದ್ದು ಪೂರ್ತಿ ಫಾರ್ಮು ಇನ್ನ ಡಿಫ್ರೆಂಟ್ ಆಗಿ ಬರುತ್ತೆ. ಬರೋ ದಿನಗಳಲ್ಲಿ ಅದನ್ನು ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಈ ನಡುವೆ ಸುಮಾರು ಅಷ್ಟು ಗೋಲ್ಡ್ ಜ್ಯುವೆಲರಿಗಳಲ್ಲಿ ಆ ಮಾದರಿನ ತರೋದಿಕ್ ಪ್ರಯತ್ನ ಪಡ್ತಿದ್ದಾರೆ. ಮತ್ತೆ ಪಾಪ್ಯುಲಾರಿಟಿ ಕೂಡ ಇದೆ. ಮತ್ತೆ ಅಲಂಕಾರ ಪ್ರಿಯರಿಗೆ ಕೂಡ ಇದು ದೇವರ ಅಲಂಕಾರಕ್ಕೆ ಉಪಯೋಗ ಆಗೋಗೆ ಮಾಡ್ತೀವಿ ಗೆಳೆಯರೆ. ಮತ್ತೆ ಇನ್ನೊಂದು ವಿಗ್ರಹ ಬಂದು ನೋಡಿ, ಇದು ಗಿಳಿ ಅಥವಾ ಕಿಳಿ ಅಂತ ಏನ್ ಕರೀತಾರೆ ತಮಿಳಲ್ಲಿ. ಇದು ಅಲಂಕಾರಕ್ಕೆ ಬರುತ್ತೆ. ಪ್ಯಾರೆಟ್ ಅಂತ ಏನ್ ಕರೀತಾರೆ. ತುಂಬಾ ಚಿಕ್ಕದು, ಸಣ್ಣದು, ಚೆನ್ನಾಗಿದೆ ನೋಡಿ. 1-1.5 ಇಂಚು ಅಷ್ಟು ಉದ್ದ ಬರುತ್ತೆ. ಸುಮಾರು 1-1.25 ಇಂಚ್ ಅಷ್ಟು ಹೈಟ್ ಬರುತ್ತೆ. ಇದು ಗ್ಲಾಸ್ ಫಿನಿಶ್ ಏನೋ ಕೊಟ್ಟಿಲ್ಲ, ಇದಕ್ಕೆ ಜಸ್ಟ್ ಕ್ಯಾಸ್ಟಿಂಗ್ ಆಗಿ ಬಂದಿರೋದು. ಇದನ್ನ ತೊಳೆದ್ರೆ ಒಂದ್ ಸ್ವಲ್ಪ ಪಳಪಳ ಅಂತ ಹೊಳಿಯುತ್ತೆ. ಇದನ್ನ ಬೇಕಾದ್ರೆ ದೇವಿ ಅಲಂಕಾರ ಮಾಡಿದಾಗ ಅಥವಾ ಮಹಾಲಕ್ಷ್ಮಿ ಅಲಂಕಾರ ಮಾಡಿದಾಗ ಭುಜದ ಆ ಕಡೆ ಈ ಕಡೆ ಇಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸುಮಾರು ಜನ ಮಾಡ್ತಾರೆ. ದೇವಸ್ಥಾನಗಳಲ್ಲೂ ಈ ನಡುವೆ ಇದನ್ನ ಮಾಡಕ್ ಶುರು ಮಾಡಿದ್ದಾರೆ. ಅದೇ ತರ ಪ್ಯಾರೆಟ್ ಒಂದ್ ಮಾಡಿದೀವಿ, ಸಾರಿ ಪೀಕಾಕ್, ನವಿಲು ಅಂತ ಏನ್ ಕರೀತಾರೆ ಅದು, ಅಥವಾ ಮಯೂರ ಅಂತ ಏನ್ ಕರೀತಾರೆ ಅದು. ಇದು ಕೂಡ ಅಲಂಕಾರಕ್ಕೆ ಉಪಯೋಗಿಸುವಂತದ್ದು. ಇದ್ರ ಮಧ್ಯೆ ಸಣ್ಣ ತೂತಿದೆ, ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ. ಆ ತೂತಿಂದ ಇದನ್ನ ಹ್ಯಾಂಗ್ ಮಾಡಬಹುದು. ಸೊ ಕೃಷ್ಣನ ಅಲಂಕಾರ ಮಾಡಿದಾಗ ಕೃಷ್ಣನ ಅಕ್ಕಪಕ್ಕ ಇದು ಹಿಂಗೆ ಹಾರೋ ತರ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಹಾಗೆ ಕೂಡ ಇಡಬಹುದು, ಬೇಸ್ ಇರುತ್ತೆ. ಇದು ಸುಮಾರು 1.5 ಇಂಚ್ ಅಷ್ಟು ಬರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಒಂದ್ 2-3 ಕೃಷ್ಣನ್ ವಿಗ್ರಹಗಳ ಹಿಂದೆ ಇಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬರೋ ದಿನಗಳಲ್ಲಿ ಅಲಂಕಾರ ಮಾಡಿ ಒಂದಿಷ್ಟು ಫೋಟೋಗಳನ್ನ ಶೇರ್ ಮಾಡ್ತೀನಿ, ನಿಮ್ಗೆ ಇನ್ನಿಷ್ಟು ಐಡಿಯಾ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.